ಒಂದು ಉದಾಹರಣೆ ತಗೋಣ. ಹಾಂ, ಉದಾಹರಣೆಗೆ 1,000 ಜನ ಬೆಂಗಳೂರಿಗೆ ಬಂದರು ಅಂತ ಇಟ್ಕೊಳ್ಳಿ. ಬಿಕಾಸ್ ಕರ್ನಾಟಕದ ಮೂಲೆಯಿಂದ ಜನ ಬರ್ತಾರೆ. ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬರೋರು ಲಕ್ಷಾಂತರ ಜನ ಒಂದು ದಿನಕ್ಕೆ. ಹಾಗೆ 1,000 ಜನ ಬೆಳ್ಳಿತೆರೆಯಲ್ಲಿ ಕಿರುತೆರೆಯಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಎಷ್ಟು ಜನರಿಗೆ ಅವಕಾಶ ಸಿಗಬಹುದು? ಉದಾಹರಣೆ, ಒಂದು ಸಣ್ಣ ಉದಾಹರಣೆ ಕೊಡ್ಬೋದು ನಟನೆಯಲ್ಲಿ. ಕಷ್ಟ ಅದು. ಮುಂಚೆ ಆದರೆ ಈಗ ಚಾನಲ್ಗಳು ಜಾಸ್ತಿ ಆಗಿರೋದ್ರಿಂದ ನೀವು 1000 ಲೆಕ್ಕ ಹೇಳ್ತಾ ಇದ್ದೀರಿ. ಸೊ 1000 ಜನರಲ್ಲಿ ಒಂದು 10-15 ಜನಕ್ಕೆ 10-15 ಜನಕ್ಕೆ ಸಿಕ್ಕರೆ ಹೆಚ್ಚು. ಹಾಂ, ನೀವು ಅದನ್ನು 1000 ಜನ ಒಂದು ದಿನಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದೀರಾ, ಒಂದು ತಿಂಗಳಿಗೆ ಬರ್ತಾರೆ ಅಂತಿದ್ದೀರಾ, ಅಥವಾ ಒಂದು ವರ್ಷಕ್ಕೆ ಬರ್ತಾರೆ ಅಂತಿದ್ದೀರಾ? ಅಲ್ಲ, ನಾನೊಂದು ಉದಾಹರಣೆ, ಒಂದು ತಿಂಗಳಿಗೆ ಹೋಗಿ ಬಂದರು ಅಂತ. ಒಂದು ತಿಂಗಳಿಗೆ ಬಂದರೆ ಒಂದು 10 ಜನಕ್ಕೆ ಬೇಡ, 15 ಜನಕ್ಕೆ ಸಿಕ್ಕರೆ ಜಾಸ್ತಿ ಅಷ್ಟೇ. ಹಾಂ, ಯಾಕೆಂದರೆ ಸೀರಿಯಲ್ಗಳು ಪ್ರಾಕ್ಟಿಕಲ್ ಆಗಿ ನೋಡೋಣ, ಆಲ್ರೆಡಿ ನಡೀತಾ ಇವೆ. ಹೊಸ ಸೀರಿಯಲ್ಗಳು ಹುಟ್ಟಬೇಕು, ಹೊಸಬ್ರನ್ನ ಹಾಕೋಬೇಕು ಅಂದರೆ, ಇಲ್ಲ ಅಂಥದ್ದೊಂದು ಪಾತ್ರ ಆ ಸೀರಿಯಲಲ್ಲಿ ಪ್ರವೇಶ ಮಾಡಬೇಕು. ಅದಕ್ಕೆ ಹೊಸಬ್ರು ಪರವಾಗಿಲ್ಲ ಅಂದರೆ ಕಾಸ್ಟ್ ವೈಸು ಅಥವಾ ಜಸ್ಟ್ ಪಾಸಿಂಗ್ ಕ್ಯಾರೆಕ್ಟ್ರು ಆ ಥರದ್ದೇನೋ ಒಂದಿದೆ ಅಂತಾದರೆ ಏನಾಗುತ್ತೆ, ಅವ್ರಿಗೆ ಅವಕಾಶ ಸಿಗ್ಬೋದು. ಸೊ ನೀವು ಒಂದು ತಿಂಗಳಿಗೆ 10 ಜನಕ್ಕೆ ಸಿಗೋದು ಜಾಸ್ತಿ ಡೆಫಿನೆಟ್ಲಿ. ಅದರಲ್ಲಿ ಮುಖ್ಯ ಪಾತ್ರಗಳು ಸಿಗೋದು ಬಹುಶಃ ಅದನ್ನು ಅರ್ಧ ಮಾಡ್ಬೋದಾ? ಯಾಕೆಂದರೆ ನಿಮ್ಗೆ ತಕ್ಷಣಕ್ಕೆ ನಿಮಗೆ ಮುಖ್ಯ ಪಾತ್ರ ಸಿಗುತ್ತೆ ಅಂತ ಅನ್ನೋದಾದರೆ ನಿಮ್ಗೆ ಇನ್ಫ್ಲುಯೆನ್ಸ್ ಬೇಕು. ಲೈಕ್ ಇಲ್ಲ, ನೀವು ಆಲ್ರೆಡಿ ಜನಕ್ಕೆ ಗೊತ್ತಿರಬೇಕು. ಆದರೆ ನೀವು ಹೇಳೋ ಕ್ಯಾಟಗರಿಯಲ್ಲಿ ಜನಕ್ಕೆ ಗೊತ್ತಿಲ್ಲದೆ ಇರೋ ಜನ ಇವರು. ಹೌದು. ನೀವು ಅಂದರೆ ಇನ್ನೊಂದು ಆಸೆಯಿಂದ ಬಂದವರು. ಸೊ ನಾನು 10 ಜಾಸ್ತಿ ಹೇಳಿದೆ ಅನಿಸುತ್ತೆ ಬಹುಶಃ. ಅಷ್ಟು ಸುಲಭ ಅಲ್ಲ. ಅದರಲ್ಲಿ ಟೆಕ್ನಿಷಿಯನ್ಸ್ಗೆ ಅವಕಾಶಗಳು ಹೇಗಿವೆ? ಟೆಕ್ನಿಷಿಯನ್ಸ್ ಅಂತಂದರೆ ನೀವು ಈಗ DOPನ ಹೇಳ್ಬೋದು, ಹೌದಾ? ಸೊ ಅದಕ್ಕೆ ಟ್ರೈನಿಂಗ್ ಬೇಕು. ಅದಕ್ಕೋಸ್ಕರ ಅವರು ಮುಂಚೆನೇ ಯಾರ ಜೊತೆನಾರು ಅಸಿಸ್ಟೆಂಟಾಗಿ ಕೆಲಸ ಮಾಡಿರಬೇಕು. ತಕ್ಷಣಕ್ಕೆ ಸಿಗಲ್ಲ. ಎಲ್ಲ ಲೈಟ್ ಆಫೀಸರ್ಸ್ ಆಗೇ ಬಂದವರು ತುಂಬ ಆಸಕ್ತಿ ಯಾರಿಗಿದೆ ಅವರು ಇದು ಮಾಡ್ತಾರೆ, DOP ಆಗಬೇಕು ಅಂತಂದರೆ. ಇನ್ನು ಎಡಿಟಿಂಗಿಗೂ ಆಸಕ್ತಿ ಬೇಕು, ಕಲಿಕೆ ಬೇಕು. ಅದು ಕಲ್ತಿರ್ಬೇಕಲ್ವ, ಎಡಿಟಿಂಗ್ ಅಂದರೆ ಏನು ಅಂತ ಗೊತ್ತಿರಬೇಕಲ್ವ. ಮ್ಯೂಸಿಕ್ ಬೇಕು ಅಂತಂದರೆ ಮ್ಯೂಸಿಕ್ ಗೊತ್ತಿರಬೇಕು. ನಿಮಗೆ ಏನೇ ಬೇಕು ಅಂತಂದರೆ ಆ ಟ್ಯಾಲೆಂಟ್ ನಮ್ಮಲ್ಲಿರಬೇಕು ಮತ್ತು ಅದು ಗೊತ್ತು ಮಾಡಿಕೊಡ್ಬೇಕು. ಹಾಗಾದರೆ ನಟರಿಗಿಂತ ಟೆಕ್ನಿಷಿಯನ್ಸ್ದು ಫ್ಯೂಚರ್ ಬ್ರೈಟ್ ಇರುತ್ತಾ? ಇಲ್ಲ, ನಟರು ತುಂಬ ಜನ ಇರ್ತಾರೆ. ಕ್ಯಾಮ್ರಾಮನ್ ಒಬ್ಬರು ಅಥವಾ ಇಬ್ಬರು, ಓಕೆ, ಎಡಿಟರ್ ಒಬ್ಬರು, ಡೈರೆಕ್ಟರ್ ಒಬ್ಬರು ಆದರೆ ADಗಳು 1-2-3 ಜನ ಅಂತ ಇಟ್ಕೊಳ್ಳಿ, ಅಸಿಸ್ಟೆಂಟ್ ಡೈರೆಕ್ಟರ್. ಅಲ್ಲಿಗೆ ನಟರ ಸಂಖ್ಯೆ ಜಾಸ್ತಿ ಇದೆ, ಟೆಕ್ನಿಷಿಯನ್ಸ್ ಸಂಖ್ಯೆ ಕಮ್ಮಿ ಇದೆ. ಓಕೆ.